ರೀಸೆಂಟ್ ಆಗಿ ಬಿಗ್ ಬಾಸ್ ಅನ್ನ ನೋಡಿದ್ರಿ. ಅದರಲ್ಲಿ ಚೆನ್ನಾಗಿ ಆಡಿ ಮಾಸ್ಟರ್ ಮೈಂಡ್ ಆಗೇನೆ ಮಾಸ್ಟರ್ ಗೇಮ್ ಪ್ಲಾನರ್ ಅಂತಾನೆ ಹೆಸರನ್ನ ಪಡ್ಕೊಂಡಿದಂತಹ ತ್ರಿವಿಕ್ರಮ್ ಅವರೇ ನಿಮ್ಮ ಹೀರೋ ಆಗಿ ಆಗ್ತಾರೆ ಅಂತ ಅನ್ಕೊಂಡಿದ್ರ? ಖಂಡಿತವಾಗ್ಲೂ ಇರ್ಲಿಲ್ಲ. ಗೊತ್ತೇ ಇರ್ಲಿಲ್ಲ ನನ್ಗೆ. ಅವ್ರು ಎಕ್ಸ್‌ಪೆಕ್ಟು ಮಾಡಿರ್ಲಿಲ್ಲ ನಾನು. ಅವರೇ ವಿನ್ ಆಗ್ಬೇಕಂತ ತುಂಬಾ ಆಸೆ ಇತ್ತು ನಮ್ಗೆ. ಬಟ್ ಹನುಮಂತ ಅವ್ರು ವಿನ್ ಆಗಿದ್ದು ತುಂಬಾ ಖುಷಿ ಆಯ್ತು. ಇವ್ರು ರನ್ನರ್ ಅಪ್ ಆದ್ರು ಓಕೆ. ಬಟ್ ಯಾವಾಗ ನಮ್ ಕಿವಿಗ್ ಬಿತ್ತೋ ಇವ್ರು ಹೀರೋ ಅಂದಾಗ ಹೌದಾ! ಸ್ ಅದು ಒಂದು ಇರುತ್ತೆ ಅಲ್ವಾ? ವಾವ್! ಅವ್ರ ಜೊತೆ ಆಕ್ಟ್ ಮಾಡ್ತಾ ಇದೀನಾ? ನಿಜಾನಾ? ಸುಳ್ಳಾ? ಪ್ರೋಮೋಗ್ ಹೋಗೋವರೆಗೂ ನನ್ಗೆ ಗೊತ್ತಿರ್ಲಿಲ್ಲ ಅವ್ರ ಜೊತೆ. ಅಂದ್ರೆ ತುಂಬಾ ಜನ ಕಾಲೆಳಿ ಸೆಟ್ ಅಲ್ಲೆಲ್ಲ ಕಾಲೆಳಿತಾರಲ್ವಾ? ಸೊ ಆ ತರ ಅನ್ಕೊಂಡಿದ್ದೆ. ಬಟ್ ಅಲ್ಲಿ ಹೋದ್ಮೇಲೆ ತುಂಬಾ ಖುಷಿ ಆಯ್ತು ಅವ್ರ ಜೊತೆ ಆಕ್ಟ್ ಮಾಡಿದ್ದು. ಅಲ್ಲಿ ತ್ರಿವಿಕ್ರಮ್ ಅವ್ರನ್ನ ನೋಡಿ ಹೆಂಗ್ ಅನ್ನಿಸ್ತಾ ಮೂಮೆಂಟ್? ಹ್ಮ್. ಖುಷಿ ಆಯ್ತು. ಇನ್ನೊಂದ್ ಏನಂದ್ರೆ ತುಂಬಾ ಹೈಟ್ ಇದಾರಪ್ಪ. ತುಂಬಾ ಹೈಟ್ ಇದಾರೆ ಅವ್ರು. ನಾನ್ ನೋಡಿದ್ರೆ ಇಷ್ಟಿದೀನಿ ಅವ್ರ ಮುಂದೆ. ಹಿಂಗೆ ನಾನ್ ಹಿಂಗ್ ನಿಂತಿದ್ದೆ ಹಿಂಗ್ ನೋಡ್ದೆ ಅವ್ರನ್ನ. ಚಂದ ಮಾತಾಡಿದ್ರು. ಚೆನ್ನಾಗ್ ಮಾತಾಡ್ತಾರೆ. ಅವ್ರು ಸೆಟ್ಟಲ್ಲೆಲ್ಲ ಎಲ್ಲಾರ್ ಜೊತೆ ನಕ್ಕೊಂಡು ಖುಷಿಯಾಗಿ ತರ್ಲೆ ಮಾಡ್ಕೊಂಡು ಎಲ್ಲರಿಗೂ ಕಾಲ್ ಎಳ್ಕೊಂಡು ಚೆನ್ನಾಗಿರ್ತಾರೆ ಅವ್ರು ಎಲ್ಲಾರ್ ಜೊತೆ ನಕ್ಕೊಂಡು.